ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಇವತ್ತಿನ ನನ್ನ ವ್ಲಾಗಲ್ಲಿ ಬದನೆಕಾಯಿನ ಸುಟ್ಬಿಟ್ಟು ಇದರಿಂದ ಸಾಂಬಾರು ಮಾಡೋದನ್ನ ತೋರಿಸ್ತೀನಿ. ನಿಜವಾಗ್ಲೂ ಟೇಸ್ಟು ಸಖತ್ತಾಗಿರುತ್ತೆ. ಇನ್ನೊಂದೇನಪ್ಪ ಅಂತ ಅಂದರೆ ಇದನ್ನು ಮತ್ತೆ ನಾವು ರುಬ್ಬಬೇಕು. ನೋಡಿ, ಈ ರೀತಿ ಗ್ರೀನ್ ಬದನೆಕಾಯಿ ತೊಗೋಬೇಕು. ಗ್ರೀನಲ್ಲಿ ಇನ್ನೊಂದು ಉದ್ದ ಬರುತ್ತಲ್ಲ, ಅದನ್ನು ಕೂಡ ಇದೇ ರೀತಿ ಮಾಡ್ಬೋದು. ಗುಂಡು ಬದನೆಕಾಯಿ ಕೂಡ ಮಾಡ್ಬೋದು. ನಾನು ಪರ್ಪಲ್ ಕಲರ್ದು ಮಾಡಿಲ್ಲ, ಗ್ರೀನ್ ಬದನೆಕಾಯಿಲೆ ಆಲ್ಮೋಸ್ಟ್ ಮಾಡಿದ್ದೀನಿ. ನೋಡಿ, ಈ ರೀತಿ ಬದನೆಕಾಯಿನ ಸುಟ್ಬಿಟ್ಟು ಸಣ್ಣಕ್ಕೆ ಹೆಚ್ಚ್ತಾ ಇದ್ದೀನಿ. ಬದನೆಕಾಯಿನ ಇನ್ನೊಂದೇನಪ್ಪ ಅಂದರೆ ಸುಟ್ಟು ಮಾಡೋದ್ರಿಂದ ಸಾಂಬಾರು ಸಖತ್ತು ಟೇಸ್ಟ್ ಬರುತ್ತೆ. ತಿಳಿಸಾರಿಗೆ ಏನು ಮಸಾಲೆ ಹಾಕ್ತೀವಿ ಅದನ್ನೇ ಹಾಕೋದು. ನಾನಿಲ್ಲಿ ಸುಟ್ಟಿ ಹೆಚ್ಚಿಟ್ಟಿರೋ ಅಂಥ ಬದನೆಕಾಯಿ ಹಾಕ್ತಿದ್ದೀನಿ ಮಿಕ್ಸಿ ಜಾರಿಗೆ. ನೆಕ್ಸ್ಟು ಒಂದು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಇಷ್ಟೇ ನಾನಿಲ್ಲಿ ಹಾಕಿರೋದು. ಸ್ವಲ್ಪ ತೆಂಗಿನಕಾಯಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಸಾಂಬಾರು ಸೊಪ್ಪು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಇಷ್ಟೇ ನಾನಿಲ್ಲಿ ಯೂಸ್ ಮಾಡಿರೋದು. ಮತ್ತು ಸ್ವಲ್ಪ ಜೀರಿಗೆ ಮೆಣಸು, ಒಂದು ನಾಲ್ಕು ಕಾಳು ಜೀರಿಗೆ ಮತ್ತು ಮೆಣಸು, 1 ಸ್ಪೂನು ಚಿಲ್ಲಿ ಪೌಡ್ರು ಅಂದರೆ ಅಚ್ಕಾರದ ಪುಡಿ, ಇನ್ನೊಂದು ಸ್ಪೂನು ಧನಿಯಾ ಪೌಡ್ರು, 2 ಸ್ಪೂನು ನಾನಿಲ್ಲಿ ಸಾಂಬಾರು ಮಾಡ್ತಿರೋದ್ರಿಂದ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನೀರು ಹಾಕ್ಬಿಟ್ಟು ಇವಾಗ ಇದಿಷ್ಟನ್ನು ಸಣ್ಣಗೆ ಗ್ರೈಂಡ್ ಮಾಡ್ತಾ ಇದ್ದೀನಿ. ಒಂದು 2 ರೌಂಡು ಗ್ರೈಂಡ್ ಮಾಡಿದರೆ ಸಾಕು. ಏನಪ್ಪ ಅಂತ ಅಂದರೆ ಇದನ್ನು ನಾವು ಸ್ವಲ್ಪ ಗೊಜ್ಜು ಥರ ಬೇಕಂದ್ರೂ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಮಾಡಬೇಕಾದ್ರೆ ನೀರನ್ನ ಸ್ವಲ್ಪ ಕಡಿಮೆ ಹಾಕಬೇಕು. ಸಾಂಬಾರ್ಗಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಸಾಕು. ಸೇಮ್ ನಿಮಗೆ ಸೊಪ್ಪಿನ ಸಾಂಬಾರು ಥರನೇ ಟೇಸ್ಟ್ ಬರುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಾದ್ಮೇಲೆ ನೆಕ್ಸ್ಟು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಫ್ರೈ ಆಗಿ ಒಂದು 2 ನಿಮಿಷ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ, ಹಸಿ ಸ್ಮೆಲ್ ಹೋಗೋವರೆಗೂ. ಈ ಒಗ್ಗರಣೆಗೆ ಸ್ವಲ್ಪ ನಾನಿಲ್ಲಿ ಇವಾಗ ಅರಿಶಿನ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರು ಒಗ್ಗರಣೆಗೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ನೋಡಿ, ಇವಾಗ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ದೀನಿ. ನೆಕ್ಸ್ಟು ರುಬ್ಬಿಟ್ಟಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ. ನಾನು ಏನು ರುಬ್ಬಿದ್ನೋ ಆ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಮಸಾಲೆ ಹಾಕ್ಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖಾರ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ. ನೆಕ್ಸ್ಟು ಸ್ವಲ್ಪ ಮಿಕ್ಸಿ ಜಾರಲ್ಲಿದ್ದಂಥ ಖಾರನಿಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸಾಂಬಾರು ಮಾಡ್ತಿರೋದ್ರಿಂದ ಸ್ವಲ್ಪ ಹೆಚ್ಚಿಸ್ಕೊತಾ ಇದ್ದೀನಿ. ನೀವು ಗೊಜ್ಜು ಥರನೇ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಕುದಿಸಿದ್ರೆ ತುಂಬ ಒಳ್ಳೆ ಟೇಸ್ಟು ಬರುತ್ತೆ. ಈ ರೀತಿ ಸಾಂಬಾರು ಮಾಡಿದ್ರೂ ನಿಮಗೆ ಸೇಮು ಸೊಪ್ಪಿನ ಸಾರು ಥರನೇ ಬರುತ್ತೆ. ನೋಡಿ, ಇವಾಗ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಸೋಣ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಅಷ್ಟೇ ನೋಡಿಬಿಟ್ಟು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಉಪ್ಪು ಹಾಕಿದ್ಮೇಲೆ ಒಂದು 10 ನಿಮಿಷ ನೀವು ಚೆನ್ನಾಗಿ ಕುದಿಸ್ಬೇಕು. ಒಂದು 10 ಮಿನಿಟ್ಸ್ ನೋಡಿ, ಇವಾಗ ಕುದೀತಾ ಇದೆ. 10 ನಿಮಿಷ ಆಗಿದೆ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಕಲರ್ ನೋಡಿ, ಕಲರ್ ಕೂಡ ಗ್ರೀನ್ ಕಲರ್ ಆಗಿದೆ. ನಾನಿವಾಗ ಟೇಸ್ಟ್ ನೋಡ್ತಾ ಇದ್ದೀನಿ, ಅಂದರೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಖಾರ ಉಪ್ಪು ಕಡಿಮೆ ಇದ್ದರೆ ನೀವಿಲ್ಲಿ ಖಾರ ಉಪ್ಪು ಹಾಕ್ಬೋದು. ಎಲ್ಲ ಸರಿ ಇತ್ತು. ನೋಡಿ, ಇವಾಗ ಬಿಸಿ ಮುದ್ದೆ ಜೊತೆಗೆ ಸಾಂಬಾರು ಹಾಕ್ತಿದ್ದೀನಿ. ನೀವು ನೋಡ್ತಿರ್ಬೋದು, ಸೇಮ್ ಸೊಪ್ಪಿನ ಸಾರು ಥರನೇ ಕಾಣಿಸ್ತಿದೆ. ಟೇಸ್ಟ್ ಕೂಡ ನಿಮಗೆ ಸೇಮ್ ಅದೇ ರೀತಿ ಬರುತ್ತೆ. ಅದ್ರ ಜೊತೆಗೆ ಹಪ್ಪಳ ಕರೆದಿದ್ದೆ. ಸಾಂಬಾರಿಗೂ ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಥ್ಯಾಂಕ್ ಯು ಆಲ್.